ಸರ್ ಒಂದು ವಿಚಾರ ಏನಂತಂದರೆ ಗಿಲ್ಲಿದು ಒಬ್ಬ ಹೀರೋಗಳದ್ದು ಟ್ಯಾಟೋ ಹಾಕ್ಸ್ಕೊಳ್ಳೋದು ನೋಡಿದ್ದೀವಿ. ಮನೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರದು ಹಾಕ್ಸ್ ದೇವ್ರದ್ದು ಫೋಟೋ ಎಲ್ಲರದು ಹಾಕ್ಸ್ಕೊಂತೀವಿ. ಸೊ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ನಟ ಹಾಸ್ಯ ನಟ ಕೂಡ ಹೌದು. ಸೊ ಏನಕ್ಕೆ ಸರ್ ಅಂದು ಮೊದಲೇದಾಗಿ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಏನಕ್ಕೆ ಅನ್ನಿಸ್ತು? ಸರ್ ಫಸ್ಟ್ ಆಫ್ ಆಲ್ ಆಗಿ ನಾಡಿನ ಸಮಸ್ತ ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಅಂದರೆ ತುಂಬ ನಮಗೆ ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ತೊಂದರೆ ನೋವು ಎಲ್ಲ ಇರ್ತದೆ. ಹೌದು. ಈಗ ಹೊರಗಡೆ ಹೋಗ್ತೀವಿ ದುಡಿತೀವಿ ಅಲ್ಲೆಲ್ಲ ಟೆನ್ಷನು ಟೆನ್ಷನ್ಗಳಿರ್ತದೆ. ಅದನ್ನು ಟೆನ್ಷನ್ ತಗೊಬಂದು ಮನೇಲೂ ಅದೇ ಥರ ಆಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾಯಿತ್ತು. ಅವಾಗ ಏನು ಮಾಡ್ತಾಯಿದ್ದೆ, ಈ ರೀಲ್ಸ್ ಎಲ್ಲ ನೋಡ್ಕೊಂಡು, ಇದು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಗಿಲ್ಲಿನ್ ಡಾಟ್ ಅವ್ರದ್ದು ಕಾಮಿಡಿ ಎಲ್ಲ ನೋಡ್ತಾಯಿದ್ರೆ ಏನೋ ಒಂದು ಸ್ವಲ್ಪ ಖುಷಿ ಮನಸ್ಸಿಗೆ ನೆಮ್ಮದಿ ಆಗ್ತಾಯಿತ್ತು. ಹಂಗೆ ನೋಡ್ಕೊಂಬರ್ತಾಯಿದ್ದೆ. ಏನೋ ಈ ಹುಡುಗೊಂದೊಂದು ಒಳ್ಳೆ ಟ್ಯಾಲೆಂಟ್ ಪರ್ಸನ್ನು, ಇವ್ನಿಗೆ ಹೆಂಗಾದ್ರೂ ಮಾಡಿ ಏನಾದ್ರು ಒಂದು ಇದು ಮಾಡಬೇಕಲ್ಲ ನಾನು ಅಂದ್ಕೊಂಡು ಒಂದು ಟ್ಯಾಟೋ ಹಾಕ್ಸೋಣ ಅಂದ್ಕೊಂಡು, ನಮ್ಮ ಕೈಲಿ ಏನಂತೂ ಕೊಡೋಕ್ಕಂತೂ ಆಗೋಲ್ಲ, ಒಂದು ವೋಟ್ ಮಾಡ್ಬೋದು ಅಷ್ಟು ಬಿಟ್ಟರೆ ಇನ್ನೇನೂ ಆಗೋಲ್ಲ. ಅದಕ್ಕೋಸ್ಕರ ಒಂದು ಟ್ಯಾಟೋ ಹಾಕ್ಬಿಟ್ಟು ಒಂದು ಇದು ಮಾಡೋದಲ್ಲ ಅಂದ್ಕೊಂಡು ಒಂದು ಟ್ಯಾಟೋ ಹಾಕಿಸ್ದೆ ಸರ್ ನಾನು.